ಕೆಲವು ಕಮೆಂಟ್ಸ್ ನಿಮ್ಮನ್ನ ಬಿಟ್ಟು ಹೋಗೋದೇ ಅಲ್ಲ ಅಲ್ವಾ, ಅದು ನಮ್ಮ ಜೀವನದ ಒಂದು ಭಾಗವಾಗಿ ಉಳಿದು ಬಿಡುತ್ತೆ. ವರ್ಡ್ಸ್ ಸಮ್ಟೈಮ್ಸ್ ವಿಲ್ ನಾಟ್ ಜಸ್ಟ್ ಬಿ ವರ್ಡ್ಸ್. ನನಗೆ ಪೂರಿ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಒಂದು ಡೆಡ್ಲಿ ಕಾಂಬಿನೇಷನ್ ಮಾಡೋರು, ಪೂರಿ, ಆಲೂಗಡ್ಡೆ ಪಲ್ಯ ಮತ್ತು ಬಾಸುಂದಿ. ಸೊ ಈ ಮೂರೂ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಥರ ಮಾಡಿಕೊಡೋರಲ್ಲ, ದಟ್ ಯೂಸ್ ಟು ಬಿ ಅಮೇಝಿಂಗ್. ಸೊ ನನಗೆ ಒಂದು ದಿವಸ ಹೀಗೆ ಅಮ್ಮ ಹೇಳಿದ್ರು, ನಾಳೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಬಾಸುಂದಿ ಮಾಡ್ತೀನಿ ತಿಂಡಿ ಅಂತ. ಐ ವಾಸ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಆ್ಯಂಡ್ ಹಿಂದಿನ ದಿವಸ ರಾತ್ರಿನೇ ನಾನು ಫುಲ್ಲು ರಾತ್ರೆಲ್ಲ ನಾಳೆ ಪೂರಿ ತಿಂಡಿ ಅಂತ ಫುಲ್ಲು ಕನಸು ಕಾಣ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡೆ. ಆ ಪೂರಿ, ಬಿಸಿ ಪೂರಿ ಆ್ಯಂಡ್ ಆಲೂಗಡ್ಡೆ ಪಲ್ಯ ಆ್ಯಂಡ್ ಬಾಸುಂದಿ ಏನೋ ಎಷ್ಟೋ ಜನ್ಮಗಳಿಂದ ನನಗೋಸ್ಕರನೇ ಕಾಯ್ತಾ ಇದೆ ಅನ್ನೋ ಹಾಗೆ ಅಲ್ಲಿ ಕೂತಿತ್ತು. ಇನ್ನೇನು ನಾನು ಆ ಪೂರಿ ಮುರಿಬೇಕು. ನಮ್ಮಪ್ಪ ಏನು ತಿಂಡಿ ಇವತ್ತು ಅಂತ ದಿಢೀರಂತ ಪ್ರತ್ಯಕ್ಷರಾದರು. ಅವ್ರಿಗದೇನು ಅನ್ನಿಸ್ತೋ ಏನೋ ನನ್ನ ನೋಡಿ ನಂಗೆ ಗೊತ್ತಿಲ್ಲ. ನನ್ನೊಂದು ಸಲ ನೋಡಿದ್ರು, ನನ್ನ ತಟ್ಟೆನೊಂದ್ಸಲ ನೋಡಿದ್ರು. ಅದರಲ್ಲಿದ್ದಿದ್ದು ಒಂದಲ್ಲ, ಎರಡಲ್ಲ, 3 ಪೂರಿ, ಆಲೂಗಡ್ಡೆ ಪಲ್ಯ, ಬಾಸುಂದಿ ನೋಡಿದ್ರು. ನೋಡಿದ ತಕ್ಷಣ ತಿನ್ನು ಪೂರಿ ಥರ ಆಲ್ರೆಡಿ ಊದಿದ್ಯಾ, ಇನ್ನೂ ಊದ್ತೀಯಾ ಅಂತ ಅಂದ್ಬಿಟ್ರು. ಅದೇನಾಯಿತು ನಂಗೆ ಗೊತ್ತಿಲ್ಲ, ಕಣ್ಣಲ್ಲಿ ಧರ ನೀರು. ಜೊತೇಲಿ ಯಾರೋ ಹೈ ಬ್ಯಾಂಗ್ಳೂರ್ ಸ್ಟಾಫ್ ಬೇರೆ ಇದ್ದರು ಅನ್ಸುತ್ತೆ. ನನ್ನ ತಟ್ಟೆನ ಅಮ್ಮನ ಕೈಯಲ್ಲಿ ಅಲ್ಲೇ ಕೊಟ್ಬಿಟ್ಟು ರೂಮ್ಗೆ ಓಡೋದೆ. ಅದೇ ಕೊನೆ. ಇವತ್ತಿಗೂ ನಂಗೆ ಪೂರಿ ಅಂದರೆ ತುಂಬ ಇಷ್ಟ, ಆದರೆ ಯಾವತ್ತೂ ತಿನ್ನಬೇಕು ಅಂತ ಮನಸ್ಸಾಗಲ್ಲ. ಪ್ರತಿ ಸಲ ಕನ್ನಡಿಯಲ್ಲಿ ನಾನು ನೋಡ್ಕೊಂಡಾಗೆಲ್ಲ ನನಗೆ ಅಪ್ಪ ಹೇಳಿದ್ದ ಪೂರಿ ಕಮೆಂಟ್ ನೆನಪಾಗ್ತಾ ಇತ್ತು. ಅದಷ್ಟೇ ಅಲ್ಲ, ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇದ್ದರು. ಅವ್ರು ನನ್ನ ನೋಡಿದಾಗೆಲ್ಲ ಹೋಗ್ತಾ ಬರ್ತಾ ಫ್ರೀಯಾಗಿ ಪುಕ್ಸಟ್ಟೆಯಾಗಿ ಸಿಗೋ ಹಾಗೆ, ಎಷ್ಟು ಚಬ್ಬಿ ಆಗಿದೆಯಲ್ಲ, ಟೊಮೆಟೊ ಥರ ಕಾಣ್ತೀಯ ನೀನು, ಹುಷಾರು ಕುಂಬಳಕಾಯಿ ಥರ ಆಗ್ಬಿಡ್ಬೇಡ ಅಂತ ಹೇಳಿದರು. PT ಟೀಚರು ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸ್ಕೂಲಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡಾಗ ಒದ್ದಾಡಿ ಆ ಬಕ್ಕಲ್ ಹಾಕ್ತಿದ್ದೆ. ಬಂದ್ಬಿಟ್ಟು ಏನು ಚೇತನ ಎಷ್ಟು ಹೊಟ್ಟೆ, 1 2 3 ಅಂತ ಎಣಿಸಿದ್ರು. ಅದು ನೆನಪಾಗತ್ತೆ. ಮದುವೆ ಟೈಮಲ್ಲಿ ರಂಜಿತ್ ಹೆಂಡತಿ ಯಾವಾಗಲೂ ಪ್ರೆಗ್ನೆಂಟ್ ಅಂತೆ. ಸೊ ಹೀಗೆ ಹಲವಾರು ಈ ಥರ ಕಮೆಂಟ್ ಮಾಡಿರೋದನ್ನು ಎಷ್ಟೋ ವರ್ಷಗಳು ನನಗೆ ಕನ್ನಡಿ ನೋಡಿಕೊಂಡಾಗೆಲ್ಲ ನೆನಪಾಗ್ತಾ ಇತ್ತು. ಹೀಗೆ ನನ್ನ ಸುತ್ತಮುತ್ತಲು ಎಲ್ಲ ನೋಡ್ತಾ ಇದ್ದಾಗ ನಂಗೆ ಅನಿಸಿದ್ದು, ಇವ್ರು ನನ್ನಷ್ಟೇ ಇನ್ಸಲ್ಟ್ ಮಾಡಲ್ಲ, ಈ ಥರ ಪುಕ್ಸಟ್ಟೆ ಕಮೆಂಟ್ಸ್ ಎಲ್ರಿಗೂ ಕೊಡ್ತಾ ಇರ್ತಾರೆ ಅಂತ. ಬಟ್ ಈಸ್ ದಟ್ ರೈಟ್? ಈ ಥರದ ಅನುಭವ ನಿಮಗೂ ಆಗಿದೆಯಾ? ಎಷ್ಟೋ ವರ್ಷಗಳ ನಂತರ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತೀವಿ. ಅವ್ರ ಅಚೀವ್ಮೆಂಟ್ಸ್ ಏನು, ಅವ್ರು ಏನು ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ಕೇಳೋದ್ರ ಬದಲು, ಏನೇ ಇಷ್ಟೊಂದು ಊದ್ಬಿಟ್ಟಿದ್ಯಾ, ಯಾಕೋ ಒಣಗಿರೋ ಮೀನು ಥರ ಸೊರ್ಗೋಗ್ಬಿಟ್ಟಿದ್ಯಾ, ಏನು ತಲೆ ಫುಟ್ಬಾಲ್ ಗ್ರೌಂಡ್ ಥರ ಆಗಿಬಿಡಿದೆ, ನಿಮ್ಮ ಮಗಳು ಸ್ವಲ್ಪ ಕುಳ್ಳಿ ಅಲ್ವಾ, ನಿನ್ನ ಮಗ ಏನು ಅಷ್ಟೊಂದು ಕಪ್ಪಿದ್ದಾನೆ, ಮುಖದ ಮೇಲೆ ಇಷ್ಟೊಂದು ಮಡುವೆ ಯಾಕೆ, ಡಾಕ್ಟ್ರ್ ಹತ್ರ ಹೋಗಿಲ್ವಾ ಅನ್ನೋದು. ಹೀಗೆ ಈ ಥರದ್ದು ಸಾವಿರಾರು ಬೇಕಾದಷ್ಟು ಕಮೆಂಟ್ಸ್ ಕೇಳಿರ್ತೀರಾ ಅನ್ಸುತ್ತೆ. ಇದೆಲ್ಲ ಇಸ್ ಇಟ್ ನೀಡೆಡ್ ಆಲ್ಸೋ? ಈ ಥರ ಪುಕ್ಸಟ್ಟೆ ಕಮೆಂಟ್ಸ್ ಕೊಡ್ತಾರಲ್ಲ, ಇದನ್ನೆಲ್ಲ ಏನಂತಾರೆ ಗೊತ್ತಾ? ಬಾಡಿ ಶೇಮಿಂಗ್ ಅಂತಾರೆ. ಸೊ ಹಾಗಾದರೆ ಬಾಡಿ ಶೇಮಿಂಗ್ ಅಂದರೆ ಎಕ್ಸಾಕ್ಟ್ಲಿ ಏನು? ಬನ್ನಿ ನಮ್ಮ ಇವತ್ತಿನ ಖಾಸ್ ಗೆಸ್ಟ್ ಯಾರಿದ್ದಾರೋ ಅವ್ರ ಹತ್ರ ಕೇಳೋಣ. ಬಾಡಿ ಶೇಮಿಂಗಲ್ಲಿ 2 ಥರ ನಾನು ವಿಶ್ಲೇಷಣೆ ಮಾಡ್ತೀನಿ. ಒಂದು, ಬೇರೆಯವರು ನಮ್ಮ ದೇಹದ ಬಗ್ಗೆ, ನಮ್ಮ ಬಣ್ಣದ ಬಗ್ಗೆ, ನಮ್ಮ ಕೂದಲ ಬಗ್ಗೆ, ಹಲ್ಲಿನ ಬಗ್ಗೆ, ನಮ್ಮ ಸ್ಕಿನ್ ಟೆಕ್ಸ್ಚರ್ ಬಗ್ಗೆ ಕ್ಯಾಶುವಲ್ ಆಗಿ ಕಾಮೆಂಟ್ಸ್ ಪಾಸ್ ಮಾಡೋದು ಒಂದಿರ್ಬೋದು. ಇದು ಬೇರೆಯವರಿಂದ ಆಗುವಂಥದ್ದು. ಎರಡನೇದು, ಅದನ್ನು ನಂಬ್ತೀವಲ್ಲ ನಾವು ಅದನ್ನು ನಂಬ್ತೀವಿ, ನಾವೇ ನಮ್ಮ ಸೆಲ್ಫ್ ಕ್ರಿಟಿಕ್ ಆಗಿ ಹೋಗ್ತೀವಿ. ಸೊ ಒಂದು ಬೇರೆಯವರಿಂದ ಆಗುವಂಥದ್ದು, ಇನ್ನೊಂದು ನನ್ನಿಂದ ನನಗೇ ಆಗುವಂಥದ್ದು. ನಿಮಗೆ ಗೊತ್ತಾ, ಈ ಬಾಡಿ ಶೇಮಿಂಗ್ ಇಸ್ ನಾಟ್ ಅಬೌಟ್ ಸಂಬಡೀಸ್ ವೇಟ್ ಅಲೋನ್. ಬರೀ ವೇಟ್ ಬಗ್ಗೆ ಕಮೆಂಟ್ ಮಾಡೋದು ಇಸ್ ನಾಟ್ ಬಾಡಿ ಶೇಮಿಂಗ್. ಹೀಯಾಳಿಸೋದು, ಅವರ ಅಪಿಯರೆನ್ಸ್ ಬಗ್ಗೆ ಜಡ್ಜ್ಮೆಂಟ್ ಪಾಸ್ ಮಾಡೋದು, ಕೇಳದೆ ಸಲಹೆ ಕೊಡೋದು, ಕಂಪೇರ್ ಮಾಡೋದು, ಇನ್ನೊಬ್ಬರಲ್ಲಿ ಕೀಳರಿಮೆ ಹುಟ್ಟಿಸುವಂತೆ ಮಾಡೋದು, ಅವರಲ್ಲಿ ಏನೋ ಲೋಪವಿದೆ ಎಂಬಂತೆ ಅವ್ರಿಗೆ ಫೀಲ್ ಮಾಡಿಸೋದು, ಇದೆಲ್ಲವೂ ಸಹ ಬಾಡಿ ಶೇಮಿಂಗೇನೆ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಬಾಡಿ ಶೇಮಿಂಗ್ ಮನೆಯಲ್ಲಿ ನಾರ್ಮ್ ಅಥವಾ ಕಾಮನ್ ಆಗಿಬಿಟ್ಟಿದ್ರೆ ಈವನ್ 6 ವರ್ಷದ ಮಗುವಿಗೆ ತನ್ನ ಅಪಿಯರೆನ್ಸ್ ಬಗ್ಗೆ ಆಲ್ರೆಡಿ ಒಂದು ಜಿಗುಪ್ಸೆ ಥರ ಹುಟ್ಟೋಕೆ ಶುರುವಾಗುತ್ತಂತೆ. ಆ್ಯಂಡ್ ದಿಸ್ ಕ್ಯಾನ್ ರಿಮೇನ್ ವಿತ್ ಯು ಟಿಲ್ ಯು ಡೈ. ಇಟ್ ನೀಡ್ ನಾಟ್ ಬಿ ದಟ್ 6 ವರ್ಷದಲ್ಲಿ ನಂಗೆ ಏನೋ ಹಿಂಗಾಗಿತ್ತು ಅಷ್ಟೇ ಅಂತ ಮರ್ತು ಹೋಗ್ಬಿಡಲ್ಲ ಮಗು. ಇಟ್ ಕ್ಯಾನ್ ಸ್ಟೇ ವಿತ್ ದ ಚೈಲ್ಡ್. ಬನ್ನಿ ಇವ್ರ ಹತ್ರ ಮಾತಾಡೋಣ. ದೇಹದಲ್ಲಿ ಅವ್ರಿಗೆ ಏನು ಸಮಸ್ಯೆನೋ ಗೊತ್ತಿಲ್ಲ, ಮತ್ತು ಜೆನೆಟಿಕಲಿನೋ ಏನೋ ಗೊತ್ತಿಲ್ಲ. ಕೆಲವು ಮಕ್ಕಳು ತುಂಬ ಸಣ್ಣ ಇರ್ತಾರೆ, ಮಸಲ್ಸ್ ಬಿಲ್ಡ್ ಆಗೋದೇ ಇಲ್ಲ. ನೋಡು ನಿನ್ ಕೈ ಎಲ್ಲ ಕಡ್ಡಿ ಕೈ, ಕಾಲು ಕಡ್ಡಿ ಕೈ, ನಿಂದು ಏನ್ ತಿಂತೀಯಾ, ತಿಂದಿದ್ದೆಲ್ಲ ಎಲ್ಲೋಗುತ್ತೆ ನಿಂದು, ನಿಮ್ಮ ಅಪ್ಪ ಅಮ್ಮ ಊಟಕ್ಕೆ ಹಾಕ್ತಾರೋ ಇಲ್ಲೋ.
ನಾನು ಸಣ್ಣವಳಿದ್ದಾಗ ಕೂಡ ತುಂಬಾ ಸಣ್ಣ ಇದ್ದೆ. ನನಗೆ ತುಂಬಾ ಚೆನ್ನಾಗಿ ಕೂದಲಿತ್ತು, ದಪ್ಪಕ್ಕೆ ಉದ್ದಕ್ಕಿತ್ತು. ಜನ ನನಗೂ ಹೇಳೋರು, ತಿಂದಿದ್ದೆಲ್ಲ ಗೊಬ್ಬರ ಆಗಿ ನೀನು ಕೂದಲು ಬೆಳೆಯತ್ತಾ ಅಂತ. ರೈಟ್. ಸೊ ಹೀಗೆ ಅದು ಬೆಳೀತಾ ಬೆಳೀತಾ ಪ್ರತಿಯೊಂದರಲ್ಲೂ ಇಟ್ ಸ್ಟಾರ್ಟ್ಸ್ ಇಂಪ್ರಿಂಟಿಂಗ್. ಆಮೇಲೆ ನಾವು ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲ್ಗೆ ಹೋದಾಗ ನಮ್ಮ ಸುತ್ತಮುತ್ತಲು ಪಿಯರ್ ಗ್ರೂಪ್ನ ನೋಡ್ತೀವಿ. ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ, ಹೆಂಗಿರೋರ್ನ ಜನ ಇಷ್ಟಪಡ್ತಾರೆ. ಬಿಕಾಸ್ ನಾವು ನಮಗೆ ಗೊತ್ತಿಲ್ದಂಗೆ ನಮ್ಮ ಬಾಡಿನೇ ನಾವು ಅಂತ ಅನ್ಕೊಳಕ್ ಶುರು ಮಾಡ್ತೀವಿ. ನನ್ನ ಬಾಡಿ ಇಮೇಜೇ ನಾನು ಅಂತ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ನಮಗೆ ತುಂಬ ಜನ ಕಾಮೆಂಟ್ಸ್ ಪಾಸ್ ಮಾಡಿ ನೀನು ನಿನ್ನ ಬಾಡಿ ಶೇಪ್ ಹೇಗಿದೆ, ಅಥವಾ ನಿನ್ನ ಕಲರ್, ಹೈಟ್, ವಾಟ್ ಎವರ್ ಇಟ್ ಇಸ್, ದಟ್ ಇಸ್ ಯುವರ್ ಐಡೆಂಟಿಟಿ ಅಂತ ನಾವು ಮಾಡಿ ಕೂಡಿಸ್ಬಿಟ್ಟಿರ್ತೀವಿ. ರಿಸರ್ಚ್ ಪ್ರಕಾರ ಬಾಡಿ ಶೇಮಿಂಗ್ ಹೆಚ್ಚಾಗಿ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್, ಕ್ಲೋಸ್ ರಿಲೇಟಿವ್ಸ್ ಹತ್ರನೇ ಜಾಸ್ತಿ ಆಗೋದಂತೆ. ಅಲ್ಲಿಂದನೇ ಶುರುವಾಗುತ್ತೆ. ಎಷ್ಟೋ ಸಲ ನೋಡಿರ್ತೀರ ಫ್ಯಾಮಿಲಿಗಳಲ್ಲಿ, ಫಂಕ್ಷನ್ಸ್ಗಳಲ್ಲಿ ತುಂಬ ಕ್ಯಾಶುವಲ್ ಆಗಿ ಕಮೆಂಟ್ ಮಾಡ್ತಿರ್ತಾರೆ. ಕೆಲವು ಸಲ ನಾವು ಹಾಕೊಂಡಿರೋ ಬಟ್ಟೆ ಬಗ್ಗೆ ಏನು ಹೇಳ್ಬಿಡ್ತಾರೋ ಅಂತ ಭಯ ಪಟ್ಕೊಂಡು, ಅಥವಾ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವತ್ತು, ನಾನು ಆ ಫಂಕ್ಷನ್ಗೆ ಹೇಗೆ ಹೋಗಲಿ ಅಂತ ಭಯಕ್ಕೆ ಎಷ್ಟೋ ಸಲ ಫಂಕ್ಷನ್ಗೆ ಹೋಗೋದನ್ನೇ ಅವಾಯ್ಡ್ ಮಾಡಿಬಿಟ್ಟಿರ್ತೀವಲ್ವ. ಸೊ ಬರೀ ಫಂಕ್ಷನ್ಸ್ ಅಂತ ಅಷ್ಟೇ ಅಲ್ಲ, ಜನರಲಿ ಅವ್ರ ಬಗ್ಗೆ ಅವ್ರಿಗೆ ಒಂದು ಜಿಗುಪ್ಸೆ ಥರ, ಒಂದು ಕೀಳರಿಮೆ ಭಾವನೆ ಹುಟ್ಟೋಂಗೆ ಮಾಡೋದು ಫ್ಯಾಮಿಲಿ ಮೆಂಬರ್ಸೇ ಅಂತೆ. ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಮೇ ನಾಟ್ ನೋಟಿಸ್, ಆದರೆ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಕಾಮನ್. ಇದು ಮನೆಗಳಷ್ಟೇ ಅಲ್ಲ, ಈವನ್ ಶಾಲಾ ಕಾಲೇಜುಗಳಲ್ಲಿ, ಕೆಲಸ ಮಾಡೋ ಸ್ಥಳಗಳಲ್ಲಿ, ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್. ಇಂಟ್ರೆಸ್ಟಿಂಗ್ಲಿ ಇದು ಬಾಡಿ ಶೇಮಿಂಗ್ ಅಂತ ನಮಗೆ ಗೊತ್ತೇ ಆಗಿರೋದಿಲ್ಲ. ಯಾಕಂದರೆ ಅದು ಅಷ್ಟು ನಾರ್ಮಲ್ ಆಗೋಗಿದೆ. ನಾವು ಅದನ್ನು ನಾರ್ಮಲೈಸ್ ಮಾಡಿ ದಿನನಿತ್ಯದ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಎಷ್ಟೋ ಸಲ ಈ ಥರ ಕಮೆಂಟ್ಸ್ ನಾವು ಮಾಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಸೊ ನಮಗದು ನಾರ್ಮ್ ಅಂತ ಅನಿಸ್ಬಿಟ್ಟಿದೆ. ಆದರೆ ಬಾಡಿ ಶೇಮಿಂಗ್ ನೀಡ್ ನಾಟ್ ಹ್ಯಾವ್ ಎನ್ ಇಫೆಕ್ಟ್ ಇಮಿಡಿಯೇಟ್ಲಿ. ವಿಚಿತ್ರ ಅಂದರೆ ಬಾಡಿ ಶೇಮಿಂಗ್ ಎಲ್ಲರಲ್ಲೂ ಒಂದೇ ಥರದ ಅಥವಾ ಇಮ್ಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ತಕ್ಷಣಕ್ಕೆ ಅಳು ಬರೋಂತೆ ಮಾಡ್ದಿರ್ಬೋದು. ಎಷ್ಟೋ ಸಲ ಅವರ ಕಮೆಂಟ್ಸ್ ಬಗ್ಗೆ ಹೆಚ್ಚು ತಲೆನೇ ಕೆಡ್ಸ್ಕೊಂಡಿರಲ್ಲ. ಆದರೆ ಸಬ್ಕಾನ್ಷಿಯಸ್ಲಿ ಆ ಒಂದು ವರ್ಡ್, ಸೆಂಟೆನ್ಸ್ ನಮ್ಮೊಳಗೆ ಒಂದು ಒಪಿನಿಯನ್ ಆಗಿ ನಮ್ಮ ಬಿಲೀಫ್ ಸಿಸ್ಟಮ್ ಆಗಿಬಿಟ್ಟಿರುತ್ತೆ. ಅದು ಸೈಲೆಂಟಾಗಿ ನಮ್ಮ ಕಾನ್ಫಿಡೆನ್ಸನ್ನು ಕುಗ್ಗಿಸ್ತಾ ಬರುತ್ತೆ. ಇಟ್ ಕ್ವೈಟ್ಲಿ ಚೇಂಜಸ್ ಹೌ ಯು ಎಂಟರ್ ದಟ್ ರೂಮ್, ಹೌ ಯು ಸ್ಟ್ಯಾಂಡ್ ಇನ್ ಫೋಟೋಸ್, ಹೌ ಯು ಟಾಕ್ ಟು ಈಚ್ ಅದರ್. ನಿಮ್ಮ ಬಗ್ಗೆ ನೀವೇ ಏನು ಯೋಚನೆ ಮಾಡ್ತೀರಾ ಅನ್ನೋದನ್ನು ಕೂಡ ಬದಲಾಯಿಸ್ಬಿಡ್ಬೋದು. ನಿಮಗೆ ನೀವು ಇಷ್ಟ ಆಗದಿರ ಇರ್ಬೋದು. ನಾನು ಏನು ಹಿಂಗಿದ್ದೀನಿ, ನಾನು ಯಾಕೆ ಇಷ್ಟು ದಪ್ಪ ಇದ್ದೀನಿ, ನಾನು ಯಾಕೆ ಇಷ್ಟು ಕುಳ್ಳುಗಿದ್ದೀನಿ, ನಾನು ಯಾಕೆ ಇಷ್ಟು ಕಪ್ಪಗಿದ್ದೀನಿ, ಈ ಥರದ ಸುಮಾರು ಥಾಟ್ಸ್ ನಿಮ್ಮ ತಲೆಯಲ್ಲಿ ಸಬ್ಕಾನ್ಷಿಯಸ್ಲಿ ಓಡ್ತಾನೆ ಇರುತ್ತೆ. ನೆನಪಿರಲಿ, ಎಷ್ಟೋ ಜನ ಬಾಡಿ ಶೇಮ್ನಿಂದಾಗಿ ಖಿನ್ನತೆಗೆ ಒಳಗಾಗಿದ್ದಾರೆ. ಎಷ್ಟೋ ಜನ ಮಕ್ಕಳು ಇದನ್ನು ಹೇಳ್ಕೊಳಕ್ಕಾಗ್ದಿರ ಆ ಟಾರ್ಚರ್ನ ಮೆಂಟಲ್ ಹೆಲ್ತ್ ವಿಷಯದಲ್ಲಿ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಅವರು ಖಿನ್ನತೆಗೊಳಗಾಗಿ ಡಿಪ್ರೆಷನ್ಗೊಳಗಾಗ್ಬೋದು. ಸೊ ಇಟ್ ಈಸ್ ಸಮಥಿಂಗ್ ವೆರಿ ವೆರಿ ಸೀರಿಯಸ್ ಆ್ಯಂಡ್ ವಿ ನೀಡ್ ಟು ರಿಯಲಿ ಥಿಂಕ್ ಅಬೌಟ್ ಇಟ್. ಅವ್ರ ಕಮೆಂಟ್ಸ್ ಕ್ಯಾಶುವಲ್ ಆಗಿರ್ಬೋದಲ್ವಾ, ದಪ್ಪ ಇದ್ದಾಳೆ ಸೊ ಕನ್ಸರ್ನಿಂದ ಹೇಳಿರ್ಬೋದಲ್ವಾ, ಇರಬಹುದು. ಆದರೆ ಈ ಕನ್ಸರ್ನ್, ಈ ಕಮೆಂಟ್ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಬನ್ನಿ ಇವ್ರ ಹತ್ರ ಕೇಳೋಣ. ಆಕೆಗೆ 28 ವರ್ಷ ಆಯ್ತಾ. ಅವ್ರು ನಮ್ಮ ಹತ್ರ ಬಂದಾಗ ಅವ್ರಿಗೆ ಇದ್ದಿದ್ದ ಕಂಪ್ಲೇಂಟ್ ಏನಪ್ಪಾ ಅಂತಂದ್ರೆ ಬಿಂಜ್ ಈಟಿಂಗ್, ಸಿಕ್ಕಾಪಟ್ಟೆ ತಿನ್ನೋ ಆಟ. ಅವ್ರು ಬಂದ ಮೊದಲು ನಮ್ಗೆ ಹೇಳಿದ್ದೇನು ಅಂತಂದ್ರೆ, ಆಕ್ಚುಲಿ ತುಂಬಾ ಸ್ಟ್ರಿಕ್ಟ್ ಅಟ್ಮಾಸ್ಫಿಯರಲ್ಲಿ ಬೆಳೆದೆ ನಾನು. ನನ್ನ ತಾಯಿ ಆಗಲಿ ತಂದೆ ಆಗಲಿ ತುಂಬ ಚೆನ್ನಾಗಿ ಫುಡ್ನ ಡಿಸಿಪ್ಲಿನ್ಡ್ ಆಗಿ ಉಪಯೋಗಿಸ್ಕೊಳ್ತಾರೆ. ಆದರೆ ನನಗೆ ಯಾಕೆ ಈ ಥರ ಆಗ್ತಾ ಇಲ್ಲ? ಇತ್ತೀಚೆಗೆ ನನಗೆ ಸಾಕಾಗ್ತಾ ಇದೆ, ತಿನ್ನೋದು ಸಾಕಾಗ್ತಾ ಇದೆ. ಆ್ಯಂಡ್ ಸಂಬಡಿ ಸೆಡ್ ದಟ್ ದಿಸ್ ಇಸ್ ಸೈಕಲಾಜಿಕಲ್ ಅಂತ. ಸೊ ದಟ್ಸ್ ದ ರೀಸನ್. ತುಂಬ ಸಾಕಾಗಿ ಬಂದಿದ್ದೀನಿ, ಐ ಆಮ್ ನಾಟ್ ಎಂಜಾಯಿಂಗ್ ಈಟಿಂಗ್ ಎನಿಮೋರ್ ಅಂತ. ಸೊ ಅದರಿಂದ ಅವರಿಗೆ ಬೇರೆ ಬೇರೆ ಇಶ್ಯೂಸು ಆಯಿತು. ಸೊ ಇದು ಒಂದು ಇಶ್ಯೂನ ನಾನು ತಗೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಏನಾಯಿತು, ಚಿಕ್ಕಂದಿನಿಂದನೂ ಕೂಡ ಮನೆಯಲ್ಲಿ ಒಂದು ಅಟ್ಮಾಸ್ಫಿಯರ್, ಅಂದರೆ ಕಲ್ಚರಲಿ ನಾವು ಬಾಡಿ ಬಗ್ಗೆ ಮಾತಾಡಬಹುದು ನಮ್ಮ ಮನೆಯಲ್ಲಿ. ಇಟ್ ಈಸ್ ಅಲೌಡ್. ಬೇರೆಯವ್ರ ಬಾಡಿ ಬಗ್ಗೆ ಮಾತಾಡೋದು ಇಟ್ ಈಸ್ ಅಲೌಡ್ ಇನ್ ಮೈ ಫ್ಯಾಮಿಲಿ. ಹಾಗಾದರೆ ಬಾಡಿ ಶೇಮಿಂಗ್ ಯಾಕೆ ಮಾಡ್ತಾರೆ? ಅದಕ್ಕೆ ಹಲವಾರು ರೀಸನ್ಸ್ ಇದೆ ಅಂತಾರೆ ಎಕ್ಸ್ಪರ್ಟ್ಸ್. ಒಂದು, ಅದು ಅವರ ಬೆಳೆದ ವಾತಾವರಣ ಅಥವಾ ಒಂದು ಸೊಸೈಟಲ್ ನಾರ್ಮ್ ಏನಿದೆ, ನಾವು ಅದನ್ನು ಫಾಲೋ ಮಾಡ್ತಿರ್ತೀವಿ. ಅಂದರೆ ಇವಾಗ ಸೊಸೈಟಿ ಒಂದು ನಾರ್ಮ್ನ ಸೆಟ್ ಮಾಡಿಬಿಟ್ಟಿದೆ. ದಪ್ಪ ಇದ್ದರೆ ಹುಡುಗಿ ಚೆನ್ನಾಗಿಲ್ಲ, ಅಥವಾ ಕಪ್ಪಗಿದ್ರೆ ಹುಡುಗ ಚೆನ್ನಾಗಿಲ್ಲ, ತುಂಬ ತೆಳ್ಳಗಿದ್ರೆ ಏನು ಮಣಗೋಗಿರೋ ಮೀನ್ ಥರ ಇದೆಯಾ ಅಂತಾರೆ. ಸೊ ಮುಖದ ಮೇಲೆ ಮೊಡವೆ ಇದ್ದರೆ ನೋ ದಟ್ ಇಸ್ ನಾಟ್ ಹೌ ಯು ಶುಡ್ ಬಿ, ಬ್ಯೂಟಿ ಅದಲ್ಲ. ಮುಖದ ಮೇಲೆ ರಿಂಕಲ್ ಇರಬಾರ್ದು. ಸೊ ಹೀಗೆ ಹಲವಾರು, ಕುಳ್ಳುಗಿರಬಾರ್ದು, ತುಂಬ ಉದ್ದಾನೂ ಇರಬಾರ್ದು. ಕುಳ್ಳುಗಿದ್ರೆ ಅಯ್ಯೋ ಏನಿಷ್ಟು ಕುಳ್ಳುಗಿದೆಯಾ ಅಂತಾರೆ. ಎತ್ತರಕ್ಕಿದ್ರೆ ಅಯ್ಯೋ ಇದೇನು ತೆಂಗಿನ ಮರದ ಥರ ಎತ್ತರಕ್ಕಿದ್ದಾಳೆ ಅಂತಾರೆ. ಸೊ ದರ್ ಇಸ್ ನೋ ಎಂಡ್ ಟು ಇಟ್.
ಸೊ ಈ ಥರದ ಒಂದು ಸೊಸೈಟಲ್ ನಾರ್ಮ್ಸ್ ಏನು ಸೆಟ್ ಆಗಿದೆ ಅದನ್ನು ನಂಬಿಕೊಂಡು ಒಂದು ಬಿಲೀಫ್ ಸಿಸ್ಟಮನ್ನು ಆಗಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದರೆ ದಟ್ ಈಸ್ ಹೌ ಇಟ್ ಈಸ್ ಅಂತ ಒಂದು ನಾರ್ಮಲೈಸ್ ಮಾಡಿಬಿಟ್ಟಿರ್ತೀವಿ. ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಎರಡನೇದು, ನಾವು ಇನ್ನೊಬ್ಬರ ಬಾಡಿ ಬಗ್ಗೆ, ಅಪಿಯರೆನ್ಸ್ ಬಗ್ಗೆ ಮಾತಾಡೋದು ನಮ್ಮ ಜನ್ಮಸಿದ್ಧ ಹಕ್ಕು ಅಂದ್ಕೊಂಡ್ಬಿಟ್ಟಿರ್ತೀವಿ. ಅದು ಯಾವ ಅಪ್ಪನ ಗಂಟು ನಂಗೆ ಗೊತ್ತಿಲ್ಲ, ನಮಗೆ ಕೊಟ್ಬಿಟ್ಟಿದ್ದಾರೆ ಅದನ್ನು. ನೀವು ಸಜೆಷನ್ಸ್ ಹಂಗೆ ಲೆಫ್ಟ್ ರೈಟ್ ಸೆಂಟರ್ ಕೊಡ್ತಾನೆ ಇರ್ತೀವಿ. ಅವ್ರಿಗೆ ಹರ್ಟ್ ಆಗ್ತಿದ್ಯಾ, ನಾವು ಅವ್ರಿಗೆ ಹೇಳೋದು ಅವಶ್ಯಕತೆ ಇದೆಯಾ, ಏನು ಯೋಚನೆ ಮಾಡಲ್ಲ. ವಿ ಆರ್ ಜಸ್ಟ್ ಗಿವಿಂಗ್ ಸಜೆಷನ್ಸ್. ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ವೈ ಪೀಪಲ್ ಬಾಡಿ ಶೇಮ್. ಇನ್ನು ಕೆಲವ್ರಿಗೆ ಗೊತ್ತು, ಬಾಡಿ ಶೇಮ್ ಮಾಡೋದ್ರಿಂದ ಎದುರುಗಡೆ ಇರೋನು ನನ್ನ ಕಂಟ್ರೋಲಲ್ಲಿದ್ದಾನೆ ಅಂತ. ಅಂದರೆ ಯು ಥಿಂಕ್ ದಟ್ ನೀವು ಒಂಥರ ಸೂಪರ್ ಮ್ಯಾನ್ ಅಥವಾ ಸೂಪರ್ ವುಮನ್ ಥರ, ಬಿಕಾಸ್ ಯು ಕ್ಯಾನ್ ಸೇ ಎನಿಥಿಂಗ್ ಟು ದೆಮ್ ಆ್ಯಂಡ್ ಅವ್ರು ಕೇಳ್ತಾರೆ ಅದನ್ನು, ಅವ್ರು ನನ್ನ ವ್ಯಾಲಿಡೇಷನ್ ಕೇಳ್ತಾರೆ. ಆದ್ದರಿಂದ ಸೊ ನನಗೆ ಆ ಪವರ್ ಇದೆ, ನಾನು ಕಮೆಂಟ್ ಮಾಡಬಹುದು, ಅದು ನನಗೆ ಇಟ್ ಈಸ್ ಅಲೌಡ್ ಅಂತ ದೇ ವುಡ್ ಹ್ಯಾವ್ ಡಿಸೈಡೆಡ್. ಸೊ ದಟ್ ಈಸ್ ಆಲ್ಸೋ ಅನದರ್ ರೀಸನ್. ಇನ್ನೊಂದು ರೀಸನ್ ಏನಂದರೆ ಅವ್ರದ್ದೇ ಇನ್ಸೆಕ್ಯೂರಿಟೀಸ್ ಇರುತ್ತೆ, ಅವರ ಅಪಿಯರೆನ್ಸ್ ಬಗ್ಗೆ, ಅವರ ಬಾಡಿ ಬಗ್ಗೆನೇ ಅವ್ರಿಗೆ ಕೀಳರಿಮೆ ಇರುತ್ತೆ. ಅದನ್ನು ಅವರು ಇನ್ನೊಬ್ಬರ ಮೇಲೆ ಹೇರ್ತಾರೆ. ದಟ್ ಈಸ್ ಆಲ್ಸೋ ಪಾಸಿಬಲ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ರೀಸನ್ ಇಸ್, ನಾವು ಎಷ್ಟೋ ಸಲ ಜೆಲಸ್ ಆಗಿರ್ತೀವಿ. ಇಫ್ ಸಂಬಡಿ ಇಸ್ ಜೆಲಸ್, ಯಾರೋ ಇನ್ನೊಬ್ಬರ ಬಗ್ಗೆ ನಮಗೇನೋ ಜೆಲಸಿ ಇದೆ ಅಥವಾ ಕಂಪ್ಯಾರಿಸನ್ ಇದೆ ಅಂದರೆ, ಕಾಂಪಿಟೇಟಿವ್ನೆಸ್ ಇದೆ ಅಂದರೆ, ದೆನ್ ಆಲ್ಸೋ ಪೀಪಲ್ ಬಾಡಿ ಶೇಮ್ ಅಂತೆ. ಇನ್ನು ಕೆಲವರಿಗೆ ಆ ಅನುಕಂಪನೇ ಇರೋದಿಲ್ಲ. ಅಂದರೆ ದೇ ವೋಂಟ್ ಇವನ್ ಹ್ಯಾವ್ ದಟ್ ಎಂಪತಿ ದಟ್ ಓಕೆ ನಾನು ಹೀಗೆ ಅನ್ನೋದ್ರಿಂದ ಅವರಿಗೆ ಹರ್ಟ್ ಆಗಬಹುದು ಅನ್ನೋ ಆ ಒಂದು ಫೀಲಿಂಗೇ ಇರೋದಿಲ್ಲ. They'll just go on hurting somebody and they'll just go on passing these comments. That is also one of the reasons. Another important reason could be media. ಈ ಅಡ್ವರ್ಟೈಸ್ಮೆಂಟ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಇದರಲ್ಲೆಲ್ಲ ನಾವು ಪರ್ಫೆಕ್ಟಾಗಿ ಯಾವುದೋ ಒಂದು ಲೈಟಿಂಗ್ ಕೊಟ್ಟುಬಿಟ್ಟು, ಅಥವಾ ಇವಾಗಂತೂ ಎಡಿಟಿಂಗ್ ಸಾಫ್ಟ್ವೇರ್ಸ್ ಎಷ್ಟೊಂದು ಬಂದಿದೆ, ಅದರಲ್ಲಿ ನಾವು ಒಂಥರ ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಟ್ ಇಮೇಜ್, ಸೆಲ್ಫಿ ತೊಗೊಂಡ್ರೆ ಹೀಗೆ ಬರಬೇಕು, ಈ ಥರದ್ದೆಲ್ಲ ಒಂದು ಸೋಷಿಯಲ್ ಮೀಡಿಯಾಯಿಂದ ಅದು ಸೆಟ್ ಆಗೋಗಿದೆ. ನಂಗೆ ಇನ್ನೂ ನೆನಪಿದೆ, ಸ್ಕೂಲಲ್ಲಿ, ಇವಾಗ ಮೀಡಿಯಾ ಬಿಟ್ಟು ಹಾಕಿ ಸ್ಕೂಲಲ್ಲಿ ನನಗೆ ಆ್ಯಂಕರಿಂಗ್ ಅಂತ ಕರೆಯುವಾಗ ಸುಮಾರಾಗೆ ಇಂಗ್ಲೀಷ್ ಬರ್ತಾಯಿತ್ತು. ಇಟ್ ವಾಸ್ ನಾಟ್ ದಟ್ ನನಗೇನು ಇಂಗ್ಲೀಷ್ ಬರ್ತಿರ್ಲಿಲ್ಲ ಅಂತಲ್ಲ, ಬಟ್ ನಾನು ಅಲ್ಲಿ ಸೆಲೆಕ್ಟ್ ಮಾಡ್ತಿದ್ದಿದ್ದು ಯಾರನ್ನ, ತೆಳ್ಳಗೆ ಬೆಳ್ಳಗಿರೋ ಹುಡುಗಿನ ಮಾತ್ರನೇ ಸೆಲೆಕ್ಟ್ ಮಾಡ್ತಾಯಿದ್ರು. ಆ ಹುಡುಗನೂ ಅಷ್ಟೇ ತೆಳ್ಳಗೆ ಚೆನ್ನಾಗಿರಬೇಕು, ಅವ್ನು ಹೇಗೆ ಇಂಗ್ಲೀಷ್ ಮಾತಾಡ್ತಾನೋ ದಟ್ ಈಸ್ ಸೆಕೆಂಡ್ರಿ. ನಾವೆಲ್ಲ ಸೆಲೆಕ್ಟೇ ಆಗ್ತಾ ಇರಲಿಲ್ಲ. ಸೊ ಇಟ್ ಕ್ಯಾನ್ ಸ್ಟಾರ್ಟ್ ಅಟ್ ಎನಿ ಏಜ್ ಆ್ಯಂಡ್ ಇನ್ ಎನಿ ಪ್ಲೇಸ್. ಇನ್ನೂ ಒಂದು ರೀಸನ್ ಗೊತ್ತಾ, ಇಟ್ ಕ್ಯಾನ್ ಕಮ್ ಫ್ರಮ್ ಜನರೇಷನ್ಸ್. ಅಂದರೆ ತಂದೆ, ತಾಯಿ, ಅಜ್ಜ, ಅಜ್ಜಿ, ಹೀಗೆ ಮನೆಯಲ್ಲಿ ಈ ಬಾಡಿ ಶೇಮಿಂಗ್ ನ್ಯಾಚುರಲ್ ಆಗಿ ಕಾಮನ್ ಆಗಿಬಿಟ್ಟಿರುತ್ತೆ. ಸುಮ್ಮನೆ ಕೂರ್ತಾ ನಿಲ್ತಾ ಮಾತಾಡ್ತಾನೆ ಇರ್ತಾರೆ, ಇನ್ನೊಬ್ರ ಬಗ್ಗೆ ಏನೋ ಒಂದು ಹೇಳ್ತಾನೆ ಇರ್ತಾರೆ. ಅವ್ರು ಬಂದು ಹೋದ್ಮೇಲೆ ಅಯ್ಯೋ ಎಷ್ಟು ದಪ್ಪ ಇದ್ದಾಳಲ್ವ ಹುಡುಗಿ ಅನ್ನೋದು, ಅಥವಾ ಎಷ್ಟು ಕುಳ್ಳಗಿದ್ದಾಳಲ್ಲ ಅನ್ನೋದು, ಅಥವಾ ಗಂಡ ಹೆಂಡತಿ ಗಂಡ ತಮಾಷೆಗೆ ಮಕ್ಕಳ ಮುಂದೆ ಹಿ ಕುಡ್ಸೆ ನಿಮ್ಮಮ್ಮ ನೋಡೆ ಹಂಡೆ ಥರ ಆಗ್ಬಿಡಿದಾಳೆ ಅನ್ನೋದು, ಅಥವಾ ಏನೋ ಅವಳು ಆನೆ ಮರಿ ಥರ ಕಾಣ್ತಾ ಇದೆಯಾ ಅನ್ನೋದು. ಸೊ ಈ ಥರದ್ದು ಒಂದು ಕ್ಯಾಶುವಲ್ ಕಮೆಂಟ್ ಮಾಡಿದಾಗ ಮಕ್ಕಳ ತಲೆಯಲ್ಲಿ ಏನು ಕೂತ್ಕೊಳ್ಳುತ್ತೆ ಅಂದರೆ, ಈ ಥರ ಮಾತಾಡೋದು ಇಸ್ ನಾರ್ಮಲ್, ಇಟ್ ಈಸ್ ಕಾಮನ್. ನಾನು ಹಂಗೆ ಮಾತಾಡಿದಾಗ ಎದುರುಗಡೆ ಅವ್ರು ಏನು ಮಾಡಿದ್ರು, ಡಿಡ್ ಅಮ್ಮ ಫೀಲ್ ಬ್ಯಾಡ್ ಅಬೌಟ್ ಇಟ್? ಮಗು ಅದನ್ನು ಯೋಚನೆ ಮಾಡಲ್ಲ. ಅಮ್ಮ ವುಡ್ ಹ್ಯಾವ್ ಜಸ್ಟ್ ಲಾಫ್ಡ್. ಅಮ್ಮಂಗೆ ಏನು ಮಾಡ್ಬೇಕು ಗೊತ್ತಿಲ್ಲ, ಬಿಕಾಸ್ ಅವಳು ಅದನ್ನು ಕೇಳ್ಕೊಂಡು ಬಂದಿದ್ದಾಳಲ್ವಾ. ಸೊ ಅವಳಿಗೆ ಏನು ಮಾಡ್ಬೇಕು ಗೊತ್ತಿರಲ್ಲ, ನಕ್ಕಿರ್ಬೋದು. ಸೊ ಆ ನಕ್ಕಿರೋ ಬಿಹೇವಿಯರ್ ಮಗು ಏನು ಅರ್ಥ ಮಾಡ್ಕೊಳುತ್ತೆ, ಓಕೆ ನಮ್ಮಮ್ಮ ಅದ್ರ ಬಗ್ಗೆ ಈಸ್ ಫೈನ್ ಅಬೌಟ್ ಇಟ್, ಸೊ ನಾನು ಈ ಥರ ಮಾತಾಡೋದು ಇಸ್ ಓಕೆ ಅಂತ ಅನ್ಕೋತೀವಿ. ದ್ಯಾಟ್ ಈಸ್ ಆಲ್ಸೋ ವೆರಿ ವೆರಿ ಬ್ಯಾಡ್, ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಜನರೇಷನಲಿ ವೈ ಪೀಪಲ್ ಬಾಡಿ ಶೇಮ್ ಈಚ್ ಅದರ್. ರಿಮೆಂಬರ್, ಬಾಡಿ ಶೇಮಿಂಗ್ ಬಗ್ಗೆ ಸೆಲೆಬ್ರಿಟೀಸ್ ಫ್ರಮ್ ಹಾಲಿವುಡ್ಡಿಂದ ಹಿಡಿದು ನಮ್ಮ ಸ್ಯಾಂಡಲ್ವುಡ್ವರೆಗೂ ಎಲ್ಲರೂ ಮಾತಾಡಿದ್ದಾರೆ. ಹೇಗೆ ಬಾಡಿ ಶೇಮಿಂಗ್ ಅನ್ನೋ ವರ್ಡ್ ಬಗ್ಗೆ ಸುಮಾರು ಡಿಸ್ಕಷನ್ ಆಗಿದೆಯೋ, ಹಾಗೇ ಬಾಡಿ ಪಾಸಿಟಿವಿಟಿ ಅಂತ ಇನ್ನೊಂದು ವರ್ಡ್ ವೆರಿ ಪಾಪ್ಯುಲರ್ ಆಗಿದೆ. ಈ ಬಾಡಿ ಪಾಸಿಟಿವಿಟಿ ಬಗ್ಗೆ ಎಸ್ಪೆಷಲಿ ನಮ್ಮ ಈ ಜೆನ್ಝಿ ಕಿಡ್ಸ್ ಏನಂತೀವಿ ನಾವು, ಅವರು ತುಂಬ ಮಾತಾಡ್ತಾರೆ, ಆ್ಯಂಡ್ ವಿಚ್ ಇಸ್ ವೆರಿ ಎನ್ಕರೇಜಿಂಗ್ ಆ್ಯಂಡ್ ವೆರಿ ಗುಡ್. ನಮ್ಮ ಮನೆಯಲ್ಲೇ ನನ್ನ ಮಕ್ಕಳು ಎಷ್ಟೋ ಸಲ ನಾನು ಏನಾದರೂ ಒಂದು ಬೈ ಮಿಸ್ಟೇಕ್ ಕ್ಯಾಶುವಲ್ ಆಗಿ ಕಮೆಂಟ್ ಮಾಡಿದಾಗ ನನ್ನ ಮಕ್ಕಳು ಹೇಳ್ತಾರೆ ನನಗೆ, ಅಮ್ಮ ಯು ಆರ್ ಬಾಡಿ ಶೇಮಿಂಗ್ ಆ್ಯಂಡ್ ದಟ್ ಈಸ್ ನಾಟ್ ಓಕೆ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ದಟ್ ಈಸ್ ಹೌ ವಿ ಶುಡ್ ಬಿ. ವಿ ಶುಡ್ ಟಾಕ್ ಅಬೌಟ್ ದಿಸ್ ಟು ಚಿಲ್ಡ್ರನ್. ಮಕ್ಕಳಿಗೆ ನಾವು ಶಾಲೆಯ ಲೆವೆಲಲ್ಲೇ ಇದ್ರ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ದಿಸ್ ಇಸ್ ರಾಂಗ್ ಅಂತ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಿ ಡೂ ದ್ಯಾಟ್. ಬಾಡಿ ಶೇಮಿಂಗ್ ಅಂದಿದ ತಕ್ಷಣ ನಾವು ಒಬಿಸಿಟಿ ಬಗ್ಗೆ ಎಂಕರೇಜ್ ಮಾಡ್ತಿದ್ದೀವಿ ಅಂತಲ್ಲ, ಅಥವಾ ಶಾಬಿಯಾಗಿರೋದು ಓಕೆ ಅಂತಲ್ಲ. ಆದರೆ ನೀವು ಎದುರುಗಡೆ ಕೂತಿರೋರಿಗೆ ಅಥವಾ ಕೂತಿರೋಳಿಗೆ ನೀವು ಸಜೆಷನ್ ಕೊಡ್ತಿರ್ಬೇಕಾದ್ರೆ, ಆ ಕಮೆಂಟ್ ಪಾಸ್ ಮಾಡ್ತಿರ್ಬೇಕಾದ್ರೆ, ಈಸ್ ದಟ್ ಪರ್ಸನ್ ಓಕೆ ವಿತ್ ಇಟ್? ನಿಮಗೆ ಅವರ ದೇಹದ ಬಗ್ಗೆ, ಅವರ ಅಪಿಯರೆನ್ಸ್ ಬಗ್ಗೆ, ಅಥವಾ ಅವ್ರ ಹೆಲ್ತ್ ಬಗ್ಗೆ ಕಾಳಜಿ ವಹಿಸೋ ಅಷ್ಟು ಲಿಬರ್ಟಿ ನಿಮಗಿದೆಯಾ? ನಿಮ್ಗೆ ಅವ್ರು ಅಷ್ಟು ಚೆನ್ನಾಗಿ ಗೊತ್ತಾ? ಅವ್ರ ಜೀವನ, ಅವರ ದಿನನಿತ್ಯದ ಜೀವನ ಶೈಲಿ ಅಥವಾ ಅವರ ಆಗು ಹೋಗುಗಳು ನಿಮ್ಗೆ ಅಷ್ಟೊಂದು ಪರಿಚಿತವಾಗಿದೆಯಾ? ಇಫ್ ಎಸ್,
ಓಕೆ, ದೆರ್ ಈಸ್ ಅ ವೇ ಟು ಈವನ್ ಟಾಕ್ ಅಬೌಟ್ ಇಟ್. ನಿಮ್ಮ ಹೆಲ್ತ್ ಕನ್ಸರ್ನ್ಸ್ನ ತೋರಿಸಿ ಅವ್ರಿಗೆ, ಬೇಡ ಅಂತ ಹೇಳಲ್ಲ, ಆದರೆ ಅದು ಬಾಡಿ ಶೇಮಿಂಗ್ ಆಗಿರಬಾರ್ದು. ಇಟ್ ಶುಡ್ ಬಿ ಅಬೌಟ್ ಕ್ರಿಯೇಟಿಂಗ್ ಅವೇರ್ನೆಸ್. ಆ್ಯಂಡ್ ಅದು ಐ ಆಮ್ ಶ್ಯೋರ್ ಎಲ್ಲರಿಗೂ, ಆ ಕಮೆಂಟ್ ಮಾಡೋ ಪ್ರತಿಯೊಬ್ಬರಿಗೂ ಹೇಗೆ ಮಾತಾಡೋದು ಅಂತ ಗೊತ್ತಿರುತ್ತೆ. ಸೊ ಪಾಸ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ಹಾಗಾದರೆ ಬಾಡಿ ಶೇಮಿನಿಂದ ಹೊರಗಡೆ ಬರೋದು ಹೇಗೆ? ಕೇಳಿ ಇವ್ರೇನು ಹೇಳ್ತಾರೆ. ಈಗ ನನಗೆ ಬಾಡಿ ಶೇಮ್ ಆಗಿದೆ, ನನಗೆ ಗೊತ್ತಿದೆ, ಯಾಕಂದರೆ ನನಗೆ ಅರ್ಥ ಆಗುತ್ತೆ. ಐ ಡೋಂಟ್ ಫೀಲ್ ಕಂಫರ್ಟಬಲ್ ವೆನ್ ಸಂಬಡಿ ಪಾಸಸ್ ಸಮ್ ಕಮೆಂಟ್ಸ್ ಆನ್ ಮೀ, ರೈಟ್? ನನಗೆ ಅರ್ಥ ಆಗುತ್ತೆ. ಅರ್ಥ ಆಗಿದ್ದು ನಾನು ಏನು ಮಾಡ್ತೀನಿ, ಐ ಸ್ಟಾರ್ಟ್ ಫೈಟಿಂಗ್ ವಿತ್ ದಟ್. ಇವ್ರು ಯಾಕೆ ಹಿಂಗಂದ್ರು, ನಾನು ಸರಿ ಇಲ್ವಾ, ನಂಗೆ ಇವ್ರು ಹಿಂಗೆ ಅನ್ನಬಹುದಾ, ಇಂಥ ಜಾಗದಲ್ಲಿ ಹಿಂಗೆಲ್ಲ ನಡಿಬೋದಾ? ಹಲವಾರು ಪ್ರಶ್ನೆಗಳಲ್ಲಿ ನಮ್ಮನ್ನು ನಾವು ಸುತ್ತಾಕೊಂಡು ಬಿಡ್ತೀವಿ. ಇನ್ಸ್ಟೆಡ್ ಆಫ್ ಕ್ವೆಶ್ಚನಿಂಗ್ ಎವ್ರಿಥಿಂಗ್ ಹ್ಯಾಪನಿಂಗ್ ಅರೌಂಡ್ ಯು ಅಂಡ್ ವಿತ್ ಯು, ಒಂದು ಸ್ವಲ್ಪ ಹೌದು ಇದು ನನ್ನ ಜೊತೆ ನಡೆದಿದೆ ಅನ್ನೋ ಒಂದು ಅಕ್ಸೆಪ್ಟನ್ನು ತೋರಿಸೋದಕ್ಕೆ ನಾವು ಧೈರ್ಯ ಮಾಡಬೇಕಾಗುತ್ತೆ. ಆ ಅಕ್ಸೆಪ್ಟೆನ್ಸ್ ಲೆವೆಲಲ್ಲೇ ಎಲ್ಲ ಅಡಗಿದೆ. ಅಕ್ಸೆಪ್ಟೆನ್ಸ್ನಲ್ಲಿ ನಾವು ಹೋಗೋಕ್ಕೆ ಮುಂಚೆ ಎಷ್ಟು ವರ್ಷ ಡಿನೈಲಲ್ಲಿ ಕಳಿತೀವಿ ನಾವು. ಆ ಡಿನೈಲ್ ಸ್ಟೇಟ್ ಇದೆಯಲ್ಲ, ಇಟ್ ಇಸ್ ತುಂಬ ತುಂಬ ಹೀನಾಯ ಸ್ಥಿತಿ ಕರ್ಕೊಂಡು ಹೋಗುತ್ತೆ. ಒಂದು ಸರ್ತಿ ನಾವು ಅಕ್ಸೆಪ್ಟೆನ್ಸ್ ಲೆವೆಲ್ಗೆ ಹೋದ ತಕ್ಷಣ, ಎಸ್ ದಿಸ್ ಇಸ್ ಹ್ಯಾಪನ್ ವಿತ್ ಮೀ. ಸೊ ಬಾಡಿ ಶೇಮ್ ಮಾಡಿದವ್ರಿಗೆ ನೀವು ಆ ಮೊಮೆಂಟಲ್ಲಿ ಹೇಗೆ ರಿಪ್ಲೈ ಮಾಡಬೇಕು ಅಂತೀರಾ? ಸೊ ಎಕ್ಸ್ಪರ್ಟ್ಸ್ ಟೆಲ್ ಮೀ ದಟ್ ಇಟ್ ಈಸ್ ಬೆಟರ್ ಟು ಟೆಲ್ ದೆಮ್, ಹೇ ಯು ಆರ್ ಬಾಡಿ ಶೇಮಿಂಗ್ ಮೀ, ಆರ್ ಐ ಡೋಂಟ್ ಲೈಕ್ ದಿಸ್ ಕಮೆಂಟ್ ವಾಟ್ ಯು ಹ್ಯಾವ್ ಸೆಡ್ ಟು ಮೀ ಅಂತ. ನನಗಿದು ಇಷ್ಟ ಆಗಲಿಲ್ಲ, ನೀನು ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಅವ್ರು ಎಷ್ಟೇ ಹತ್ರದವ್ರಾಗಿರ್ಬೋದು, ಗಂಡ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಬಾಡಿ ಬಗ್ಗೆ, ನಿಮ್ಮ ಅಪಿಯರೆನ್ಸ್ ಬಗ್ಗೆ ಅವ್ರು ಹೇಳ್ತಾ ಇರೋ ರೀತಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಅಪೋಸ್ ಮಾಡಿ, ಅದನ್ನು ಹೇಳಿ ಅವ್ರಿಗೆ. ಸೊ ದಟ್ ನೆಕ್ಸ್ಟ್ ಟೈಮ್ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಟು ಯು ವಿತ್ ದ ಸೇಮ್ ಡೈಲಾಗ್ ಆರ್ ವಿತ್ ದ ಸೇಮ್ ಕೈಂಡ್ ಆಫ್ ಸಜೆಷನ್. ಇಟ್ ಈಸ್ ಯೋರ್ ಬಾಡಿ, ಇಟ್ ಈಸ್ ಯೋರ್ ಸ್ಕಿನ್. ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಸೇ ಇದು ನನಗೆ ಇಷ್ಟ ಆಗಿಲ್ಲ ಅಂತ, ಆ್ಯಂಡ್ ಯು ಮಸ್ಟ್ ಸೇ ಇಟ್. ಸೊ ಎಷ್ಟೋ ವರ್ಷಗಳ ನಂತರ ನನ್ನ ಅಪ್ಪ ಹತ್ರ ಇದ್ರ ಬಗ್ಗೆ ಮಾತಾಡಿದ್ದೆ, ಹೇಳಿದೆ ನಾನು, ಮೇ ಬಿ ಅಬೌಟ್ 8-9 years ಲೇಟರ್. ಸೊ ಅಷ್ಟು ವರ್ಷ ಅದು ನನ್ನ ತಲೆಯಲ್ಲೇ ಹಾಗೆ ಕೂತಿತ್ತು. ಸೊ ನಾನು ಅಂದೆ, ಅಪ್ಪ ನೀವು ಅವತ್ತು ನನಗೆ ಹೇಳಿದ್ದು ಇಷ್ಟ ಆಗಿಲ್ಲ ಅಂತ. ಪಾಪ ಅವ್ರು ಮರ್ತು ಬಿಟ್ಟಿದ್ರು ಅನ್ಸುತ್ತೆ ಆ ಕಮೆಂಟ್ನ. ಆದರೆ ಅವರು ಹೇಳಿದ್ರು ನನಗೆ, 2 days ತೊಗೊಂಡ್ರು ಹೇಳೋಕ್ಕೆ. ದೆನ್ ಹಿ ಸೆಡ್, ಐ ಆಮ್ ಸಾರಿ, ಮೇ ಬಿ ನಾನು ಆ ಥರ ಮಾತಾಡಬಾರ್ದಾಗಿತ್ತು ಅಂತ. ಬಟ್ ಆ ಮಾತುಗಳು, ಆ ಡ್ಯಾಮೇಜ್ ಆಲ್ರೆಡಿ ಆಗೋಗಿತ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಿಗಾದರೂ ಬಾಡಿ ಶೇಮ್ ಮಾಡೋವಾಗ ಅಥವಾ ಆ ಪುಕ್ಸಟ್ಟೆ ಕಮೆಂಟ್ ಕೊಡೋವಾಗ ಪಾಸ್, ಥಿಂಕ್ ಅಬೌಟ್ ಇಟ್. ನಾನು ಹೇಳ್ತಿರೋ ಈ ಕಮೆಂಟ್ ನನಗೆ ವಾಪಸ್ ಬಂದಿದ್ದರೆ ಹೌ ವುಡ್ ಐ ಟೇಕ್ ಇಟ್ ಅಂತ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಪಾಸ್ ಬಿಫೋರ್ ಯು ಸೇ ಸಮಥಿಂಗ್ ಲೈಕ್ ದಿಸ್. ನಿಮಗೆ ಗೊತ್ತಿರುತ್ತೆ ಇಟ್ಸ್ ನಾಟ್ ರೈಟ್ ಅಂತ, ಆದರೂ ಹೇಳಿರ್ತೀರ. ಸೊ ಇಫ್ ಯು ಸೇ ದ್ಯಾಟ್, ಪಾಸ್ ಮಾಡಿ ಸಾರಿ ಅಂತ ಕೇಳಿ. ಟೆಲ್ ದೆಮ್ ದಟ್ ಯು ವಿಲ್ ನೆವರ್ ಡೂ ಇಟ್ ಅಗೇನ್ ಆ್ಯಂಡ್ ಡೋಂಟ್ ಡೂ ಇಟ್ ಅಗೇನ್. ಕೆಲವು ಸಲ ಅದು ನಾರ್ಮ್ ಆದಂಗೆ, ನಾನು ಆಗಲೇ ಹೇಳ್ದಂಗೆ ನಾರ್ಮ್ ಆಗೋಗಿರುತ್ತೆ. ಸೊ ನಿಮಗೆ ಗೊತ್ತಿಲ್ಲದಿರೋ ಆ ಕಮೆಂಟ್ ಬಂದ್ಬಿಡ್ಬೋದು. ಸೊ ಆಲ್ವೇಸ್ ಅಪಾಲಜೈಸ್ ವೆನ್ ಯು ಹ್ಯಾವ್ ಡನ್ ದ್ಯಾಟ್ ಆ್ಯಂಡ್ ಮೇಕ್ ಶ್ಯೂರ್ ನೀವು ಮತ್ತೆ ಅದನ್ನು ಮಾಡಲ್ಲ ಅಂತ. ಸೊ ನಿಮಗೆ ಯಾರಾದರೂ ಈ ಥರ ಬಾಡಿ ಶೇಮ್ ಮಾಡಿದರೆ, ಅದ್ರ ಬಗ್ಗೆ ನೀವು ಮಾತಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಬಾಡಿ ಶೇಮ್ನಿಂದ ಹೇಗೆ ಆಚೆ ಬರೋದು ಅಂತ ನಿಮಗೆ ಟಿಪ್ಸ್ ಬೇಕಾದರೆ, ಮಾಹಿತಿ ಬೇಕಾದರೆ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ. ನನ್ನ ಇವತ್ತಿನ ಖಾಸ್ ಬಾತ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ಹೆಚ್ಚು ಸ್ಫೂರ್ತಿ ಸಿಗುತ್ತೆ. ಸೈನಿಂಗ್ ಆಫ್, ಚೇತನಾ ಬೆಳಗೆರೆ.